ಎಲ್ಲರಿಗೂ ಸ್ವಾಗತ. ನಾವಿವತ್ತು ತಕ್ಷಣಕ್ಕೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಸುಲಭವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸ್ವೀಟ್ನ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಸಿಹಿ ಅವಲಕ್ಕಿ ಅಂತಾರೆ. ಇದಕ್ಕೆ ಬೇಕಾಗತಕ್ಕಂಥ ಸಾಮಾನುಗಳೇನೆಂದರೆ ಅವಲಕ್ಕಿ ಮತ್ತು ಕೊಬ್ಬರಿ. ನೀವು ಹಸಿದು ಬೇಕಾದರೂ ತೊಗೋಬೋದು. ಇದು ಸ್ವಲ್ಪ ಜಸ್ಟ್ ನೀರು ಡ್ರೈ ಆಗಿದೆ ಅಷ್ಟೇ. ಮತ್ತು ಇದು ಬೆಲ್ಲ ಮತ್ತು ಏಲಕ್ಕಿ, ಇಷ್ಟು ಸಾಮಾನು ಬೇಕು. ಇದನ್ನೆರಡನ್ನೂ ತುರ್ಕೊಳ್ಳುವ. ಇದು ತೆಂಗಿನಕಾಯಿ ಎಷ್ಟು ತುರಿ ಬರುತ್ತೆ ನೋಡಿಕೊಂಡು ಅಷ್ಟೇ ನಾವು ಬೆಲ್ಲ ತಗೊಳ್ಳೋಣ. ಮಾಡೋಣ ಬನ್ನಿ. ನೋಡಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, 3/4 ಬೌಲು ಬೆಲ್ಲ, 3/4 ಬೌಲು ಕಾಯಿ ತುರಿ ತಗೊಂಡಿದ್ದೀನಿ. ಇದನ್ನು ಈಗ ಮಾಡೋಣ ಬನ್ನಿ. ನಾನೀಗ ಬೆಲ್ಲ ಕರಗಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಇವತ್ತಿನ ತುಪ್ಪ ಕಾಸಿರೋ ಪಾತ್ರೆ ಇತ್ತು. ಅದಕ್ಕೆ ಒಂದು ಗ್ಲಾಸ್ನಷ್ಟು ಟೀ ಕುಡಿಯೋ ಗ್ಲಾಸಲ್ಲಿ, ಒಂದು ಸಣ್ಣ ಗ್ಲಾಸಲ್ಲಿ 1 ಲೋಟ ನೀರು ಹಾಕ್ಬಿಟ್ಟು ಕುದಿಸಿ ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲಿರ್ತಕ್ಕಂಥ ತುಪ್ಪ ಎಲ್ಲ ಇದಕ್ಕೆ ಬರುತ್ತೆ. ತುಪ್ಪ ವೇಸ್ಟ್ ಆಗಲ್ಲ ಈ ರೀತಿ ಮಾಡೋದ್ರಿಂದ. ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋಣ. ಒಂದು ಬಾಣಲೆಗೆ ಸೋಸ್ಕೊಳ್ಳಿ. ಈ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲದ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತೆಂಗಿನಕಾಯಿ ಹಾಳಾಗಲ್ಲ, ಇಟ್ಕೊಂಡು ತಿನ್ಬೋದು. ಇದಕ್ಕೀಗ ಒಂದೇ ಒಂದು ಹಳಕು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವೀಟು ಟೇಸ್ಟ್ ಕೊಡುತ್ತಂತೆ, ಹಾಗಾಗಿ ತುಂಬ ಅಲ್ಲ, ಒಂದೇ ಒಂದು ಹಳಕು. ಇವಾಗಲೇ 1/4 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಂಪ್ಲೀಟಾಗಿ ಆರಿದೆ ಇದು. ಇದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೆಳು ಅವಲಕ್ಕಿ. ನೋಡಿ, ಇದರಲ್ಲಿ 3/4 ಬೌಲು ತೆಂಗಿನಕಾಯಿ ತುರಿ, 3/4 ಬೌಲು ಬೆಲ್ಲ ಹಾಕ್ಕೊಂಡಿದ್ದೆ ಇದಕ್ಕೆ. ಈಗ ಇದನ್ನು 1 ಬೌಲು ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳೋಣ ಬನ್ನಿ, ಕರೆಕ್ಟ್ ಆಗುತ್ತಾ ಅಂತ. ಇದೆಷ್ಟು ಹಿಡಿಸುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೇಕು. ಈಗ ನಾನು ಇದರಲ್ಲಿ 1 ಬೌಲ್ ಹಾಕ್ತಾಯಿದ್ದೀನಿ. ಟೋಟಲಿ ನಾನಿಲ್ಲಿ 2 ಬೌಲ್ ಅವಲಕ್ಕಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಇನ್ನೂ ಹಿಡಿಯುತ್ತೆ ಅಂತ ಹಾಕ್ಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ಡ್ರೈ ಆಗಿಬಿಡುತ್ತೆ. ಇನ್ನು ಮೆತ್ತಾಗಬೇಕು ಅನಿಸಿದರೆ 1.5 ಬೌಲ್ ಅಷ್ಟೇ ಹಾಕ್ಕೊಳ್ಳಿ.